ಎಸ್ ಇನ್ನು ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಉಷಾ ಮೋಹನ್ ಜಾಯ್ನ್ ಆಗಿದ್ದಾರೆ. ಶಿ ಇಸ್ PhD ಸೈಕಾಲಜಿ. ಈಗ ಶಿಲ್ಪ, ನಾವು ಆರಂಭದಲ್ಲಿ ಹೇಳ್ತಾ ಇದ್ವಿ, ಇಲ್ಲಿ ಮಂಜಾ ಲೀಲಾ ಎಲ್ಲೆಲ್ಲಿ ತಪ್ಪು ಎಲ್ಲೆಲ್ಲಿ ಪ್ರಮಾದ ಅನ್ನೋದ್ರ ಬಗ್ಗೆ ಮುಂದಕ್ಕೆ ಮಾತಾಡ್ತಾ ಹೋಗೋಣ. ಆದ್ರೆ ನೀನೆಲ್ಲ ಒಂದು ಕಡೆ ಮಂಜನ್ನೇ ಹೈಲೈಟ್ ಮಾಡ್ತಿದ್ಯಾ, ಮಂಜನ್ನೇ ಟಾರ್ಗೆಟ್ ಮಾಡ್ತಿದ್ಯಾ. ನಾನು ಹೆಣ್ಣು ಬಗ್ಗೆ ಹೆಣ್ಣಿನ ಸಪೋರ್ಟ್ ಆಗಿರ್ತೀವಿ. ಅದೇನದು ಗಂಡು ಮಕ್ಳು ಮಾಡಿದ್ದೆಲ್ಲ ಸರಿ, ಗಂಡು ಮಕ್ಳು ಎಲ್ಲಾ ಹೇಳಿದ್ನೆಲ್ಲ ಸಹಿಸ್ಕೊಂಡಿರ್ಬೇಕು ಅನ್ನುವಂತಹದ್ದು ಯಾವ್ದಾದ್ರು ಕಾನೂನು ಇದೆಯಾ? ನೀವೇನಷ್ಟು ಮಂಜು ಪರವಾಗಿ, ನಾನು ಮಂಜು ಮಾಡಿ ಸರಿ, ಮಂಜು ಪರವಾಗಿರ್ತೀನಿ, ಮೇಕಪ್ ಅವ್ರು ಮೇಕಪ್ ಮಾಡ್ಕೊಂತಾರೆ, ಅವರು ರಾಂಗ್ ಅವ್ರು ಹೋಗಿರೋದು ಲೆಗಿನ್ಸ್ ಹಾಕೊಂಡು ಏನು ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಹೋದ್ರೆ ಅಲ್ವಾ? ಅದೇ ಪ್ಯಾಕ್ ಮಾಡ್ಕೊಂಡು ಹೊರಡೋದು. ಹೌದು, ಅಫ್ಕೋರ್ಸ್ ಮೇಡಮ್. ಈಗ ಮದ್ವೆ ಆದವರಲ್ಲಿ ಸಾಕಷ್ಟು ಜನಕ್ಕೆ ಈ ತರ ಆಗುತ್ತೆ. ಸೊ ಮಂಜು ಲೀಲಾ ಇದು ಹೊಸದಲ್ಲ, ಇದು ಅವ್ರದ್ದು ನಡೀತಾನೆ ಇದೆ, ಇದು ಕಂಟಿನ್ಯೂಷನ್ ಆಗಿ. ಅವರು ಎಲ್ಲರಿಗೂ ಮೋಟಿವೇಟ್ ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಮೋಟಿವೇಟ್ ಮಾಡ್ತಾ ಇದ್ದಾರೆ. ಯಾಕೆ ಹೋಗಬಾರ್ದು ಉಷಾ ಮೇಡಮ್, ಯಾಕೆ ಹೋಗಬಾರ್ದು? ಗಂಡ ಹೋದ್ರು ತವ್ರ ಮನೆಗೆ ಹೋಗ್ಲಿ, ಏನಾದ್ರು ಗಂಡ ಹೆಂಡತಿ ಯಾವಾಗಲೂ ದಾಂಪತ್ಯ ಜೀವನದಲ್ಲಿ ಒಂದು ಗಲಾಟೆ ಗದ್ದಲೆ ಇದ್ದೇ ಇರುತ್ತೆ, ಅದಿಲ್ಲ ಅಂತ ಯಾವ ದಾಂಪತ್ಯಗಳು ಇಲ್ಲದಿಲ್ಲ. ಬಟ್ ಅದು ಹೋಗ್ತಿರೋ ರೀತಿ ಸರಿ ಇದೆಯಾ, ಅದು ತಗೊಳ್ತಿರೋ ನಿರ್ಧಾರ ಸರಿ ಇದೆಯಾ, ಅದು ತಗೊಳ್ಳೋದು ನಾನು ಮಾಡಬಲ್ಲೆನ. ಯಾಕಂದ್ರೆ 3 ಮಕ್ಕಳ ತಾಯಿ ಆಕೆ, ಏನು 1 ಮಕ್ಕಳ ತಾಯಿ ಅಲ್ಲ, 3 ಮಕ್ಕಳ ತಾಯಿ. ಆಕೆ ಫಸ್ಟ್ ನಿರ್ಧಾರ ತಗೋಬೇಕು. ನಾನು ಈ ಕೆಲಸ ಮಾಡಿದ್ರೆ ಮುಂದೆ ನನ್ನ ಮಕ್ಕಳ ಭವಿಷ್ಯ ಏನು, ಇದು ನಾವು ಯೋಚನೆ ಮಾಡಬೇಕು. ಸೊ ಈಗ ಬರ್ತಿರೋದೇನೆಂದರೆ ಆಕೆ ಯಾಕೆ ಆ ನಿರ್ಧಾರ ತಗೊಂಡ್ಲು, ಅದು ಮುಖ್ಯವಾಗಿ ನಾವು ಅದನ್ನು ನೋಡಬೇಕಾಗತ್ತೆ. ಒಂದು ಸಲದಲ್ಲಿ ಹೆಣ್ಣು ಮಕ್ಕಳು ತಪ್ಪು ಮಾಡ್ತಾರೆ, ಗಂಡು ಮಕ್ಕಳು ತಪ್ಪು ಮಾಡ್ತಾರೆ, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಬಟ್ ಯಾಕಾಯ್ತು, ಏನಕ್ಕಾಯ್ತು, ಅದು ನಾವು ವಿಚಾರಣೆಗೆ ಬರೋಣ. ಸೀರಿಯಸ್ ಡಿಸ್ಕಸ್ ಮಾಡೋಣ. ಟಿವಿ ಸ್ಕ್ರೀನ್ ಮುಂದೆ ಕೂತ್ಕೊಂಡು ಬಂದ್ಬಿಡು ಚಿನ್ನು, ಬಂದ್ಬಿಡು ಲೀಲಾ ಅಂತ ಹೇಳಿದ್ದು ಮಂಜು. ಎಲ್ಲೋ ಒಂದು ಕಡೆ ಮಂಜು ಲೀಲನ್ನ ಹತ್ರದಲ್ಲೇ ಇಟ್ಕೋಬೇಕು ಅಂತ ಹೇಳಿ ಆಸೆ ಇದ್ದಿದ್ದು ಮಂಜುಗೆ, ಲೀಲಂಗೆ ಆಸೆ ಇರ್ಲಿಲ್ಲ ಮಂಜುನ ಹತ್ರ ಇಟ್ಕೋಬೇಕು. ಹಾಗಾದ್ರೆ ವಾಪಸ್ಸೇ ಬರ್ತಿರ್ಲಿಲ್ಲ. ವೆರಿ ಸಿಂಪಲ್. ಈಗ ಅವಳು ಲೀಲಾಗೆ ನೀವು ಆಸೆ ಇಲ್ಲ ಅಂತ ನಿಮ್ಮ ವಾದ, ಲೀಲಾಗೆ ಆಸೆ ಇಲ್ಲ ಅಂದಿದ್ರೆ ಇವನು ಕರೆದ ತಕ್ಷಣ ಯಾಕೆ ಬಂದ್ಲು? ಅಲ್ಲ, ಹತ್ರನೇ ಇರಬೇಕು ಅಂತ ಬಯಸಿದ್ರೆ ಈಗ ಪ್ಯಾಕ್ ಮಾಡ್ಕೊಂಡು ಯಾಕೆ ಹೋಗ್ಬೇಕು? ಕಿರಿಕ ಏನೋ ಒಂದ್ ಮತ್ತೊಂದೇನೋ ಮೇಡಮ್ ಜೊತೆ ಕೇಳಿ ಅದ್ರ ಕಾರಣ. ಅವಳು ಪ್ಯಾಕ್ ಮಾಡಿದಾಳೆ ಅಂದ್ರೆ ಇದು ಒಂಥರ ಬೆದರಿಕೆ. ಓಕೆ, ಇದು ಇಮೋಷನಲ್ ಬ್ಲಾಕ್ ಮೇಲ್ ಅಂತ ಹೇಳ್ತೀವಿ. ಈಗ ಆಕೆಗೆ ನೋಡಿ, ಸ್ಟಾರ್ಟಿಂಗ್ ಅವನು ಬಂದು ಕರೆದಾಗ ಅವಳು ಬಂದಿಲ್ಲ, ಮತ್ತೆ ಕೌನ್ಸಿಲಿಂಗ್ ಆದ್ಮೇಲೆ ಮತ್ತೆ ಅವಳು ಗೊತ್ತಾಯ್ತು ಅವಳಿಗೆ, ನನಗೆ 3 ಮಕ್ಕಳಿದ್ದಾರೆ, ನಾನು ಆ ಮಕ್ಕಳ ಭವಿಷ್ಯ ನೋಡಬೇಕು, ನನ್ನ ರೀತಿ ನನಗೆ ಬೇಕಾಗಿಲ್ಲ ಅಂತ ವಾಪಸ್ ಅವಳು ಬಂದಿದ್ದಾಳೆ ಮನೆಗೆ. ಬಂದು ಪುನಃ ಏನೋ ಒಂದು ಆಗಿದೆ ಅಂತ ಹೇಳಿದ್ರೆ, ಇದು ಈಚೆಚ್ಚಿಗೆ ನಡೀತಿರೋಂಥ ಟ್ರೆಂಡ್ ಏನು ಅಂತ ಹೇಳಿದ್ರೆ ಇಮೋಷನಲ್ ಬ್ಲಾಕ್ ಮೇಲ್. ಇದು ಮ್ಯಾಮ್ ನೀವು ಹೇಳ್ತಿದ್ದೀರಾ ಎಮೋಷನಲ್ ಬ್ಲಾಕ್ ಮೇಲ್ನ ಹುಡುಗಿರು ಮಾಡ್ತಾರೆ ಅಂತೆಲ್ಲ ಹೇಳ್ತೀರಾ. ಬಟ್ ಏನಂತ ಅಂದ್ರೆ ಎಮೋಷನಲ್ ಬ್ಲಾಕ್ ಮೇಲ್ ಮಾಡಿದ್ರೆ ಇವ್ರು ಯಾಕೆ ವಿಡಿಯೋ ಮಾಡಿದ್ರು? ಹೆಂಡತಿ ಹೋಗೋದಿಗೆ ಯಾಕೆ ವಿಡಿಯೋ ಮಾಡಬೇಕು? ಪಬ್ಲಿಸಿಟಿ. ನಾಳೆ ದಿನ ಕಮೆಂಟ್ ಹಾಕೋದಿಲ್ವೇ? ಶಿ ವಾಂಟ್ ಪಬ್ಲಿಸಿಟಿ. ಅವ್ರು ಮಾಡಿಲ್ಲ, ಮಂಜಾ ಮಾಡ್ದ. ನಾಳೆ ದಿನ ಜನ ಕಮೆಂಟ್ ಹಾಕೋದಿಲ್ವಾ? ಏನಂತ ಕಮೆಂಟ್ ಎಲ್ಲ ಹೆಂಡತಿರು ಎಲ್ಲ ಹುಡುಗಿರು ಬಿಟ್ಟೋದ ತಕ್ಷಣ ಗಂಡಂದ್ರು ವಿಡಿಯೋ ಮಾಡಿ ಕುತ್ಕೊಬೇಕಾಗಾದ್ರೆ ಡಿಜಿಟಲ್ ಡಾಕ್ಯುಮೆಂಟ್ ಇರ್ಲಿ ಅಂತ ಮಾಡ್ಕೊಂಡಪ್ಪ. ಅದೇ ಯಾಕೆ ಮಾಡ್ಕೊಂಡ್ರು? ನಾಳೆ ದಿನ ಹೇಳ್ಬಾರ್ದಲ್ಲ ಜನ, ಹೆಂಡತಿಗೆ ಅವನು ಬೀರ್ ಬಾಟ್ಲಲ್ಲಿ ಹೊಡೆದ, ಅದ್ರಲ್ಲಿ ಏನೊಂದ್ರಲ್ಲೋ ಏನೋ ಮಾಡ್ದ, ಹಿಂಗೆ ಹೇಳ್ಬಾರ್ದಲ್ಲ. ಸಮಾಧಾನ ಆಗಿ ಫಸ್ಟ್ ಏನ್ ಮಾಡ್ಬೋದು ಅದನ್ನ ನಾವು ತಗೊಂಡೋಗೋಣ. ಅದೇ ಯಾಕೆ ಈ ತರ ಆಗುತ್ತೆ? ಹೆಂಡತಿ ಬಿಟ್ಟು ಹೋಗಿದ ತಕ್ಷಣ ಹುಚ್ಚು ತರ ಆಡ್ಬಿಟ್ಟು ವಿಡಿಯೋನ ಯಾಕೆ ಮಾಡ್ತಾರೆ? ಇಲ್ಲಾನೆ ಹೆಂಡತಿ ಬಿಟ್ಟೋದ್ಲು ಅಂತ ಕಂಪ್ಲೇಂಟ್ ಕೊಡ್ಬೋದಿತ್ತು, ಹುಡುಕಿ ಅಂತ ಹೇಳ್ಬೋದಿತ್ತು. ಅದು ಬಿಟ್ಬಿಟ್ಟು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಹೆಂಡತಿ ಹೋದ್ಲು, ಅಯ್ಯೋ ನೋಡಿ ಈ ವಿಡಿಯೋ, ಅಯ್ಯೋ ಬ್ಯಾಗ್ ಪ್ಯಾಕ್ ಮಾಡ್ಕೊಳೋದ್ಲು, ಅಯ್ಯೋ ಸೂಟ್ ಕೇಸ್ ಪ್ಯಾಕ್ ಮಾಡ್ಕೊಳೋದ್ಲು ಅಂತ ಹೇಳುವಂಥದ್ದು ಯಾಕೆ? ಇದು ಯಾಕೆ ಬರುತ್ತೆ ಅಂತ ಇದು ಏನಾಗಿದೆ ಅಂದ್ರೆ, ಇದು ಸೆಕೆಂಡ್ ಟೈಮ್ ಥರ್ಡ್ ಟೈಮ್. ಇದು ಫಸ್ಟ್ ಟೈಮನ್ನು ಆಕೆ ಮನೆ ಬಿಟ್ಟು ಹೋದಾಗ ಲೀಲಾ ಯಾರಂತ ಯಾರಿಗೂ ಗೊತ್ತಿರಲಿಲ್ಲ, ಮಂಜು ಯಾರಂತ ಯಾರಿಗೂ ಗೊತ್ತಿರಲಿಲ್ಲ. ಸೋಷಿಯಲ್ ಮೀಡಿಯಾದಿಂದ ಅವನ ಗಂಡನೇ ಮಂಜುನೇ ಏನು ಮಾಡಿದ್ರು, ಸೋಷಿಯಲ್ ಮೀಡಿಯಾದಿಂದ ತಗೊಂಬಂದು ಹೈಲೈಟ್ ಮಾಡಿದ್ರು, ಪಬ್ಲಿಸಿಟಿ ತಗೊಂಬಂದ್ರು. ಅದ ನಂತರ ಇದು ಸೊ ಇದು ಮಂಜು ಸೇಮ್ ರಿಪೀಟ್ ಮಾಡ್ಕೊಂಡು ಬಂದಿದ್ದಾರೆ, ಸೇಮ್ ರಿಪೀಟ್ ಮಾಡಿದ್ದಾರೆ. ಯಾರಿಗೂ ಗೊತ್ತಿರಲಿಲ್ಲ. ಈಗ ಆಕೆ ಏನಾದರೂ ಹೋಗ್ತಿದ್ರು ಗೊತ್ತಾಗ್ತಿರ್ಲಿಲ್ಲ, ಬಟ್ ಇದು ಹೈಲೈಟ್ ಮಾಡಿದ್ದಾರೆ ಅಂದಮೇಲೆ ಈಗ ನೆಕ್ಸ್ಟು ಮಂಜು ಒಂದೊಂದು ದಿನನೂ ಅವರು ಹೈಲೈಟ್ ಮಾಡ್ತಾನೇ ಇದ್ದಾರೆ, ಏನಾಗ್ತಿದೆ, ಎತ್ತಾಗ್ತಿದೆ, ಏನ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ತಪ್ಪಲ್ವಾ? ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ಸ್ ಓಕೆ, ಅವರಿಗೆ ಅವ್ರದೇ ಆದಂತಹ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಹಾಗೇನೆ ಅವ್ರನ್ನ ಈಗ ಒಬ್ರು ಸ್ಟಾರ್, ಫಾರ್ ಎಕ್ಸಾಂಪಲ್ ನಾನು ಸ್ಟಾರ್ ಆದ್ರೆ ನನ್ನನ್ನು ನೋಡಿ ಒಂದು 10 ಜನ ಜೀವನ ಅಂದ್ರೆ ಓ ಹಿಂಗಿರ್ಬೇಕು ಹಂಗಿರ್ಬೇಕು ಅನ್ನೋದು ಇರುತ್ತೆ. ಅಂಥವ್ರು ಕುತ್ಕೊಂಡು ಗಂಡ ಹೆಂಡತಿ ಏನೋ ಒಂದು ಬಡ್ಕೊಂಡು ಆ ವಿಡಿಯೋ ಮಾಡಿ ಹಾಕೋದು ಅದು ಎಷ್ಟು ಸರಿ ಅಂತ? ಅದು ಮಾಡೋದು ತಪ್ಪು. ಯಾಕೆ ಮಾಡ್ಬೇಕು? ಅದು ಮಾಡಬಾರ್ದು. ಆಕ್ಚುಲಿ ಅದು ಮಾಡಿದ್ರೆ ಏನಾಗುತ್ತೆ, ಪಬ್ಲಿಕ್ಗೆ ಅದು ಒಂದು ಅವಕಾಶ ಕೊಟ್ಟಂಗೆ ಆಗುತ್ತೆ.
ತನ್ನ ಎಂತಿ ಬಗ್ಗೆ ಪಬ್ಲಿಕ್ಗೆ ನೆಗೆಟಿವ್ನೆಸ್ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂಗೆ ಆಗುತ್ತೆ. ನಾವೇ ಬಿಟ್ಕೊಟ್ಟಂಗಾಗುತ್ತೆ. ಹೌದು, ನಾಲ್ಕು ಗೋಡೆ ಮನೆ ಒಂದು ಮನೆ ಅಂದ್ಮೇಲೆ ಒಂದು 4 ಗೋಡೆ ಇದೆ, 2 ಕಿಟಕಿ ಇರುತ್ತೆ, ಒಂದು ಬಾಕ್ಲು ಇರುತ್ತೆ. ಎಸ್, ಇನ್ನು ಈ ಕಾರ್ಯಕ್ರಮ ನೋಡ್ತಾ ಇರುವಂತಹ ಆಡಿಯನ್ಸ್ಗೆ ಅರ್ಥ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಶಿಲ್ಪರನ್ನೇ ಮುಂದಿಟ್ಕೊಂಡು ಒಂದಷ್ಟು ಮಾತನಾಡ್ತೀನಿ. ಶಿಲ್ಪ, ನಿಮಗೆ ಮದುವೆ ಆಗಿದೆಯಾ? ಈಗ ನಿಮ್ಮ ಗಂಡನಿಗೆ ಏನು ಇಷ್ಟ ಏನು ಕಷ್ಟ ಅನ್ನೋದು ನಿಮಗೆ ಕ್ಲೀನ್ ಆಗಿ ಅರ್ಥ ಆಗಿರುತ್ತೆ. ಎಲ್ಲವೂ ಇಷ್ಟ ಆಗುತ್ತಾ ನಿಮ್ಮ ಕ್ಯಾರೆಕ್ಟರ್ಗಳು ಗಂಡನಿಗೆ? ಯಾವುದು ಕಷ್ಟ ಆಗುತ್ತೆ ಅನ್ನೋದು ನಿಮಗೆ ಅರ್ಥ ಆಗಿರುತ್ತಾನೆ, ಅದನ್ನ ನೀವು ಅವಾಯ್ಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀರಿ ತಾನೆ? ನಿಮ್ಮ ಗಂಡನಿಗೂ ನಿಮ್ಮಿಂದ ಏನೇನು ಇಷ್ಟ ಆಗುತ್ತೆ ಅದನ್ನು ಮಾತ್ರ ನೀವು ತೋರಿಸೋದಕ್ಕೂ ಪ್ರಯತ್ನ ಪಡ್ತೀರಿ ತಾನೆ? ಇಲ್ಲಿ ಲೀಲಾ ಮತ್ತು ಮಂಜು ಇದನ್ನೇ ಮಾಡ್ಬೇಕಾಗಿತ್ತ ಮೇಡಮ್? ಹೌದು. ಅಂದ್ರೆ ಒಬ್ಬರೊಬ್ಬರಿಗೂ ಅನುಸರಿಸ್ಕೊಂಡು ಅರ್ಥ ಮಾಡ್ಕೋಬೇಕು, ಎಲ್ಲಿ ತನಕ ಅರ್ಥ ಮಾಡ್ಕೋಬೇಕು, ಎಲ್ಲಿ ತನಕ ತಲೆ ತಗ್ಗಿಸ್ಬೇಕಂದ್ರೆ ಗಂಡ ಆಗಿರ್ಬೋದು ಹೆಂಡತಿ ಆಗೋದು ಒಂದು ಲಿಮಿಟ್ ಇರುತ್ತೆ. ಬಟ್ ಐ ಥಿಂಕ್ ಇವರಿಬ್ರು ಲಿಮಿಟ್ ಕ್ರಾಸ್ ಮಾಡಿದ್ದಾರೆ ಅಂತ ಅನಿಸ್ತಿದೆ. ಇಬ್ರು ಕ್ರಾಸ್ ಮಾಡಿದ್ದಾರೆ, ಒಬ್ಬರಲ್ಲ ಇಬ್ರು ಕ್ರಾಸ್ ಮಾಡಿದ್ದಾರೆ. ಆಕೆ ಅವನ ವೀಕ್ನೆಸ್ ತಗೊಂಡಿದ್ದಾರೆ, ಅವನು ಅವಳ ವೀಕ್ನೆಸ್ ತಗೊಂಡಿದ್ದಾರೆ. ಇಬ್ಬರು ವೀಕ್ನೆಸ್ ತಗೊಂಡು ಇದರಲ್ಲಿ ಕಷ್ಟಪಡ್ತಿರೋದು, ನೋವು ತಿಂತಿರೋದು ಯಾರು ಗೊತ್ತಾ? ಮಕ್ಕಳು. ಸಮಾಜದಲ್ಲಿ ಒಂದು ನಮಗೆ ಹೆಣ್ಣು ಮಕ್ಕಳಿಗೂ ನಮಗೆ ಮರ್ಯಾದಿಲ್ಲಂತರ ಆಗಿದೆ. ಈಗ ಒಂದು ಹೆಣ್ಣು ಏನೋ ತಪ್ಪು ಮಾಡಿದ್ರೆ ಅದು ನಮಗೆ ಮರ್ಯಾದಿಲ್ಲಂತರ ಆಗುತ್ತೆ. ಒಂದು ಗಂಡು ಏನೋ ತಪ್ಪು ಮಾಡಿದ್ರೆ ಅಯ್ಯ ಬಿಡ್ರಿ ಅವ್ನು ಹಿಂಗೆ ಮಾಡ್ದ, ನೀವು ನಾಳೆ ಹಿಂಗೆ ಮಾಡ್ತೀರಾ. ಈ ಒಂದು ಕಂಟಿನ್ಯೂಷನ್ ಆಗ್ತಿದೆ. ಸೊ ಆದಷ್ಟು ಅದನ್ನು ನಾವು ಸೋಷಿಯಲ್ ಮೀಡಿಯಾ ಅಂದರೆ ಏನಕ್ಕೆ ಉಪಯೋಗಿಸ್ಕೋಬೇಕು, ಯಾವುದಕ್ಕೆ ಉಪಯೋಗಿಸ್ಕೋಬೇಕು, ಯಾವುದು ಟ್ರೆಂಡ್ ತೊಗೋಬೇಕು. ಇದು ಮನೇಲಿ ನಡೆದಿರೋದು. ಇವನ್ ನಾನು ಒಂದು ಆಲ್ಮೋಸ್ಟ್ ಅವ್ರದ್ದು ರೀಲ್ಸ್ ನೋಡಿದಾಗ ಮನೇಲಿ ಅವ್ರ ಗಂಡ ಇಬ್ಬರು ಜಗಳ ನಡೀತಾ ಇದೆ, ಅದನ್ನು ಆಕೆ ರೀಲ್ಸ್ ಮಾಡಿದಾಳೆ. ಅಂದ್ರೆ ರೀಲ್ಸ್ ಹುಚ್ಚು ಇವ್ರು ಹುಚ್ಚು ಅದು ಆಗ್ತಿದೆ. ಅದು ರೀಲ್ಸ್ ಎಲ್ಲಿಗೆ ಹಾಕಬೇಕು ಅಲ್ಲಿಗೆ ಮಾತ್ರ. ಇದು ಏನಾಗಿದೆ, ಬೇರೆ ದಾಂಪತ್ಯ ಜೀವನಗಳಿಗೆ ಇವರು ಡಿಮೋಟಿವೇಟಿಂಗ್ ಮಾಡ್ತಾ ಇದ್ದಾರೆ, ಮೋಟಿವೇಟಿಂಗ್ ಮಾಡ್ತಾ ಇದ್ದಾರೆ. ಅದು ಆಗಬಾರ್ದು. ಮನೆ ದಾಂಪತ್ಯ ಜೀವನ ಅಂದರೆ ಗಂಡ ಹೆಂಡತಿ ಜೀವನ ಅಂದರೆ ಸೋಷಿಯಲ್ ಮೀಡಿಯಾ ತಗೊಂಬರೋಂಥ ವಿಷಯಗಳಲ್ಲ. ಅದು ಕೆಲವೊಂದು ಖುಷಿಗಳನ್ನು ಇರುವಂಥ ಅದು ಸ್ಥಳಗಳೆಲ್ಲ ಇರೋದಾಗ ತಗೊಂಬರ್ಲಿ. ಮನೇಲಿ ಗಲಾಟೆ ನಡೀತಿರೋದು, ಗದ್ದಲೆ ನಡೀತಿರೋ, ನಾಳೆ ಜಸ್ಟ್ ಹೆಣ್ಮಗು ಇದೆ ಅವ್ರಿಗೆ, ನಾಳೆ ಹೆಣ್ಣು ಮಗುಗೆ ಏನು ಆಗ್ಬೋದು ಭವಿಷ್ಯ, ಅದ್ರ ಬಗ್ಗೆ ಯಾರು ಆಲೋಚನೆ ಮಾಡಿದಾರಾ? ಇಲ್ಲ. ಐ ಥಿಂಕ್ ಇದನ್ನ ಇನ್ನು ಮುಂದಕ್ಕೆ ನಾವು ಅದನ್ನ ತಗೊಂಡು ಹೋಗ್ತಿದ್ರೆ ನೆಕ್ಸ್ಟ್ ಇವತ್ತು ಮಂಜು ಲೀಲಾ ಕತೆ ಬಂತು, ನಾಳೆ ಇನ್ನೂ 100 ಕತೆಗಳು ಬರೋ ಚಾನ್ಸಸ್ ಇರುತ್ತೆ. ನಿಮ್ಮಂತವ್ರೆ ಎಂಟರ್ಟೈನ್ ಮಾಡಿರ್ಬೋದಾ? ಯಾಕಂದ್ರೆ ಮಂಜು 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 ಅಂತಿರಲ್ಲ, ಅಂದ್ರೆ ಎಂಟರ್ಟೈನ್ ಮಾಡಿ ಇವ್ರು ಈ ತರ ಆದ್ರ ಅಂದ್ರೆ ನನಗೆ ಇದು ಅಂದ್ರೆ ಮಂಜುಗೆ ಇದೊಂಥರ ಚಟ ಅಂತ ಹೇಳ್ತಿರೋದ ನೀವು? ಅಲ್ಲ ಅಲ್ಲ ಅಲ್ಲ, ಜನಗಳು ಎಂಟರ್ಟೈನ್ ಮಾಡಿ ಎಲ್ಲೋರು ಪ್ರಚಾರದ ಗೀಳಿಗೆ, ಪ್ರಚಾರದ ಹುಚ್ಚಿಗೆ, ಇನ್ನೊಂದಷ್ಟು ನೇಮ್ ಬರ್ಬೇಕು ಅನ್ನೋ ಹುಚ್ಚಿಗೆ ಈಗ ಇದೆಯಲ್ಲನ್ರಿ ಸಾಯಿಲ್. ಸೋಷಿಯಲ್ ಮೀಡಿಯಾದಲ್ಲಿ ವ್ಯೂಸ್ ಆಗಬೇಕು, ಲೈಕ್ಸ್ ಆಗಬೇಕು, ಕಮೆಂಟ್ಸ್ಗಳು ಬರಬೇಕು, ಅವಾಗನೇ ಅಲ್ವಾ ನಾವು ದೊಡ್ಡ ಸ್ಟಾರ್ ಅಂತ ಅನ್ಸ್ಕೊಂಡು ಆ ಹುಚ್ಚಿಂದ ಏನಾದ್ರು ನೋಡಿ. ಇದಕ್ಕೊಂದು ಡಿಸ್ಕ್ಲೇಮರ್ ನಾನು ಕೊಟ್ಟುಬಿಡ್ತೀನಿ ಆಡಿಯನ್ಸ್ಗೆ. ನೋಡಿ, ಒಂದು ಕುಟುಂಬವನ್ನ ಮುಂದಿಟ್ಟುಕೊಂಡು ಅವರನ್ನ ಅಪಹಾಸ್ಯ ಮಾಡಿ ವ್ಯೂವರ್ಸ್ ಗಳಿಸುವ ಪ್ರಯತ್ನ ನಮ್ಮದಲ್ಲ. ಹೆಣ್ಣಾಗಲಿ ಗಂಡಾಗಲಿ ಅಲ್ಲಿ ಲಿಂಗ ತಾರತಮ್ಯ ಇಲ್ಲದೆ ಆ ಕುಟುಂಬದಿಂದ ಹೊರಗೆ ಬರುತ್ತಾ ಇರುವ ನೆಗೆಟಿವ್ ಸಂದೇಶಗಳು ಮತ್ತೊಂದು ಕುಟುಂಬಕ್ಕೆ ಎಫೆಕ್ಟ್ ಆಗಬಾರದು ಅನ್ನುವ ಕಾರಣಕ್ಕೋಸ್ಕರ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ನಾನು ಮತ್ತು ಶಿಲ್ಪ ಜೊತೆಗೆ ಗೆಸ್ಟು ಈ ಮೂವರು ಹೇಳುವಂತಹ ಪ್ರತಿಯೊಂದು ಅಕ್ಷರವನ್ನ ಗಮನಿಸುವ ಕುಟುಂಬಗಳು ತಮ್ಮ ಕುಟುಂಬದಲ್ಲೂ ಸಣ್ಣ ಪುಟ್ಟ ನ್ಯೂನತೆಗಳಿದ್ರೆ ಅದನ್ನು ಸುಧಾರಿಸ್ಕೊಂಡು ಜೀವನ ಮಾಡಿ ಕುಟುಂಬ ಚೆನ್ನಾಗಿರುತ್ತೆ.